ಸರ್, ಈಗ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಭರ್ಜರಿ ಮತಗಳನ್ನ ಗಳಿಸ್ಕೊಂಡು ಅಧಿಕಾರಕ್ಕೆ ಬಂದು 3 ವರ್ಷ ಆಗೋಯ್ತು ಸರ್ ಈಗ. ಆದ್ರೆ ಈ ಹಂತದಲ್ಲಿ ಗ್ಯಾರಂಟಿಗಳ ಪರಿಷ್ಕರಣೆ ಎಷ್ಟು ಸೂಕ್ತ? ಇದು 2028ರ ಚುನಾವಣೆ ಮೇಲೆ ಏನ್ ಪರಿಣಾಮ ಬೀರುತ್ತೆ? ಒಂದು ಪ್ರಶ್ನೆ ಸರ್. ಮತ್ತೊಂದು ಪ್ರಶ್ನೆ, ಸತ್ತಿರೋರ ಅಕೌಂಟ್ಗೂ ಕೂಡ 120 ಕೋಟಿ ಹಣ ಜಮೆ ಆಗಿದೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈಗ ಬಯೋಮೆಟ್ರಿಕ್ ವ್ಯವಸ್ಥೆಯನ್ನ ತರೋದಕ್ಕೆ ಸರ್ಕಾರ ಮುಂದಾಗಿದೆ. ಅಟ್ಲೀಸ್ಟ್ ಇನ್ನಾದ್ರೂ ಆ ಹಣ ಪೋಲಾಗೋದು ತಡಿಲಿ ಅನ್ನೋದು ಕೂಡ ನನ್ನ ಉದ್ದೇಶನೂ ಹೌದು ಸರ್. ನೀವೇನ್ ಹೇಳ್ತೀರಿ? ಮೇಡಮ್, ತಾವು ಏನೆಲ್ಲ ವಿಷಯಗಳನ್ನ ಇಲ್ಲಿವರೆಗೆ ಪ್ರಸ್ತಾಪ ಮಾಡಿದ್ರಿ ಅದೆಲ್ಲ ತುಂಬಾ ವ್ಯಾಲಿಡ್ ಆಗಿರುವಂತ ವಿಚಾರಗಳನ್ನ ತಾವು ಪ್ರಸ್ತಾಪ ಮಾಡಿದ್ದೀರಾ. ಇವರು ಇದನ್ನೆಲ್ಲಾನು ಎಲೆಕ್ಷನ್ ನಲ್ಲಿ ಅನೌನ್ಸ್ ಮಾಡೋಕ್ ಮುಂಚೆ ಒಂದಷ್ಟು ವಿವೇಚನೆಗಳನ್ನ ಉಪಯೋಗಿಸಿದ್ರೆ ಒಳ್ಳೇದಿರ್ತಾ ಇತ್ತು. ಆವತ್ತು ಕಾಂಗ್ರೆಸ್ನವ್ರಿಗೆ ಇದ್ದದ್ದೇನಂದ್ರೆ ಒಂದೇ ಆತರ, ಏನಾದ್ರೂ ಮಾಡಿ ಎಲ್ಲ ಅನೌನ್ಸ್ ಮಾಡಿ ಏನಾದ್ರೂ ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತ ಹೇಳಿ ಜನರನ್ನ ಮನವೊಲಿಸ್ಕೊಂಡು ಅಧಿಕಾರಕ್ಕೆ ಹಿಡಿಬೇಕು ಅನ್ನೋದು ಒಂದೇ ಒಂದು ಉದ್ದೇಶ ಬಿಟ್ಟು ಆವಾಗ್ಲೇ ಹೇಳ್ಬೇಕು. ನಾವು ಕೂಡ ನೀವು ನೋಡಿದ್ದೀರಾ, ಎಷ್ಟೋ ಸರಿ ಆ ವಿಜುವಲ್ಸ್ ಹಾಕಿದ್ದೀರಾ. ಸಿದ್ದರಾಮಯ್ಯ ಎಲ್ರಿಗೂ ಫ್ರೀ ಅಂತ ಹೇಳಿದ್ದು. ನಾನು ಪರಿಷ್ಕರಣೆ ಮಾಡಬಾರ್ದು ಅನ್ನೋ ವಿಚಾರದಲ್ಲಿ ಮಾಡಬಾರ್ದು ನಾನು ಹೇಳಲ್ಲ. ಆದ್ರೆ ನೀವು ಯಾವುದೇ ಯೋಜನೆಯನ್ನ ಚಾಲು ಮಾಡುವಾಗ ತಾವಾಗ್ಲೇ ಹೇಳಿದ್ರಿ, ನೀವು ಮನೆ ತಂದು ಕೊಟ್ಟಿಲ್ಲ, ನೀವು ನಾವು ತೆರಿಗೆದಾರರ ಹಣನೇ ತಂದು ನೀವು ಕೊಡೋದಲ್ವಾ ಅಂತ. ಹಾಗಿದ್ದಾಗ ನಿಮ್ಗೆ ಅಧಿಕಾರ ಕೊಟ್ಟಾಗ ವಿವೇಚನೆಯನ್ನು ಅಲ್ಲೇ ನೀವು ಬಳಸಬೇಕಾಗಿತ್ತು. ಮೇಡಮ್, ಇವತ್ತು ಏನಾಗಿದೆ ಆವಾಗ್ಲೇ ತಾವು ಅದನ್ನು ಮೆನ್ಷನ್ ಮಾಡಿದ್ರಿ. ಈ ಕಾಂಗ್ರೆಸ್ ಇದನ್ನ ಶುರು ಮಾಡಿದ್ದವರು ಸಣ್ಣ ಒಂದು ಇದಾಗಿ ಆಮ್ ಆದ್ಮಿ ಪಕ್ಷದವರು ದೆಹಲಿನಲ್ಲಿ ಒಂದಷ್ಟು ನೀರು ಕೊಟ್ಟರು ಫ್ರೀ ಆಗಿ ಡ್ರಿಂಕಿಂಗ್. ಸರ್, ಮೊದಲ ಈ ಗ್ಯಾರಂಟಿಗಳ ಪಿತಾಮಹ ಬಂದು ತಮಿಳ್ನಾಡು ಸರ್. ಹೌದು ಸರ್. ಅದಾದ್ಮೇಲೆ ಇವ್ರು ಒಂದಷ್ಟು ಕೊಟ್ರು. ಇವತ್ತು ಏನಾಗಿದೆ ಮೇಡಮ್, ಇದ್ರ ಲಾಭ ಇವತ್ತು ಎಲ್ಲ ಇಲ್ಲೇ ಎಲೆಕ್ಷನ್ ಅನೌನ್ಸ್ ಆದ್ರೂ ಗ್ಯಾರಂಟಿಗಳು ಅನೌನ್ಸ್ ಆಗ್ತಾ ಇದ್ರೆ ಎಲೆಕ್ಷನ್ನೇ ಇಲ್ಲ. ಇವತ್ತು ತಮಿಳ್ನಾಡಲ್ಲಿ ನೋಡಿ, ಜನ ಗ್ಯಾರಂಟಿಗಳಿಗೆ ಮರಳಾಗ್ತಾರೆ ಅಂತ ಯಾರು ಅನ್ಕೋಬಾರ್ದು. ತಮಿಳ್ನಾಡು, ವೆಸ್ಟ್ ಬೆಂಗಾಲ್ ಇವುಗಳೆಲ್ಲ ನೋಡಿದ್ರೆ ನಿಮಗೆ ಒರಿಸ್ಸಾ ಈ ಕೆಲವು ಎಲೆಕ್ಷನ್ ಸರ್, ತಮಿಳ್ನಾಡಲ್ಲಿ ವಿಜಯ್ ಕೂಡ ಗ್ಯಾರಂಟಿ ಘೋಷಿಸಿದ್ರು ಸರ್. ವೆಸ್ಟ್ ಬೆಂಗಾಲ್ ಅಲ್ಲೂ ಗ್ಯಾರಂಟಿ ಘೋಷಿಸಿದ್ರು ಸರ್. ಮೇಡಮ್, ಈಗ ಇವರು ತಮಿಳ್ನಾಡಲ್ಲಿ DMK ಸರ್ಕಾರ ಕೊಡ್ತಾ ಇತ್ತು ಕೆಲವು ಗ್ಯಾರಂಟಿಗಳನ್ನ, ಆದ್ರೆ ಅವ್ರನ್ನ ಕೈ ಬಿಟ್ರು. ಅದಕ್ಕಿಂತ ಜಾಸ್ತಿ ವಿಜಯ್ ಘೋಷಿಸಿದ್ರು ಸರ್. ನೀವು ಪಟ್ಟಿ ಲೆಕ್ಕ ನೋಡಿ. ಹೌದು. ಈಗ ಅಂತ ಪರಿಸ್ಥಿತಿ ಆಗಿ ನೀವು ಮೊದಲು ಏನೇ ದೇಶಕ್ಕೆ ರಾಜ್ಯಕ್ಕೆ ನೀವು ಅಧಿಕಾರಕ್ಕೆ ಬಂದ್ರೆ ಎಷ್ಟು ಅಸೆಟ್ ಕ್ರಿಯೇಟ್ ಮಾಡ್ತೀರಾ, ಎಷ್ಟು ಇದನ್ನ ನೀವು ಡೆವಲಪ್ಮೆಂಟ್ ಮಾಡಿ ಜನರ ಬದುಕನ್ನ ಹಸನು ಮಾಡ್ತೀರಿ ಅನ್ನೋದ್ ಬದಲು ಈಗೆಲ್ಲ ನಾವು ಅದು ಕೊಡ್ತೀವಿ. ಈ ಫ್ರೀ ಬಿ ಅಂತ ಕರೆಯೋದಕ್ಕೆ ನಾನು ಇಷ್ಟಪಡಲ್ಲ. ಯಾಕಂದ್ರೆ ಇವ್ರು ಕೊಡೋದು ಯಾವ್ದು ಫ್ರೀ ಅಲ್ಲ. ಎಲ್ಲಿಂದ ಫ್ರೀ ತಂದು ಕೊಟ್ರು ಇವರು? ನಾವು ಕಟ್ಟಿದ ಟ್ಯಾಕ್ಸನ್ನೇ ಸುಮ್ಮನೆ ಇರ್ತೀವಿ. ನೀವು ವಿವೇಚನೆ ಇಲ್ಲದೆ ಅನ್ಸ್ತಾ ಹೋದ್ರೆ ಈಗ ಇವ್ರಿಗೆ ಗೊತ್ತಾಗ್ತಾ ಇದೆ, ನಾವೆಲ್ರಿಗೂ ಫ್ರೀಯಾಗಿ ಕೊಟ್ಟಿದ್ದು ತುಂಬಾ ಹೊರೆಯಾಗಿದೆ, ಏನಾದ್ರೂ ಮಾಡ್ಬೇಕು ಅಂತ ಹೇಳಿ. ಇದು ಮೇಡಮ್ ಖಂಡಿತವಾಗ್ಲೂ ಮುಂದಿನ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ಗೆ ಬಹು ದೊಡ್ಡ ಹೊಡೆತ ಕೊಡೋದ್ರಲ್ಲಿ ಅನುಮಾನನೇ ಇಲ್ಲ. ಆಲ್ ರೈಟ್ ಸರ್. ನಂದನ್ ಜಿ, ನಾನು ಆಗ್ಲೇ ಹೇಳಿದೆ ಹಲವು ಪ್ರಶ್ನೆಗಳಿದಾವೆ ನಿಮ್ಮ ಹತ್ರ ನನಗೆ ಕೇಳಲಿಕ್ಕೆ ಅಂತ. ಸೊ ಈ ಹಂತದಲ್ಲಿ ಗ್ಯಾರಂಟಿಗಳ ಪರಿಷ್ಕರಣೆ ಒಂದು. ಇನ್ನೊಂದು, ಸಾವನ್ನಪ್ಪಿರುವಂತಹ ಸುಮಾರು ಲಕ್ಷಾಂತರ ಜನ ಮಹಿಳೆಯರಿಗೆ 1.48 ಲಕ್ಷ ಮಹಿಳೆಯರು ಮೃತಪಟ್ಟ ಬಳಿಕ 120 ಕೋಟಿ ಹಣ ಪಾವತಿಯಾಗಿದೆ. ನೀವೀಗ ಅದನ್ನ ವಸೂಲಿಗೆ ಅಂತ ಕ್ರಮ ತಗೊಳ್ತೀವಿ, ಬ್ಯಾಂಕ್ಗಳಿಗೆ ಈಗ ಆಲ್ರೆಡಿ ನಾವು ಸ್ಪಷ್ಟಪಡಿಸಿದೀವಿ ಅಂತ ಹೇಳ್ತೀವಿ. ಈಗ ಒಂದಷ್ಟು ಜನ ಹಣ ಖರ್ಚು ಮಾಡ್ಕೊಂಡ್ ಬಿಟ್ಟಿರ್ತಾರೆ ಅಂತ ಅಂದ್ಕೊಳ್ಳಿ, ಅದನ್ನ ಹೆಂಗ್ ವಸೂಲಿ ಮಾಡ್ತೀರಿ? ನೋಡಿ ಮೇಡಮ್, 1,12,092 ಜನ ಹೊರಗಡೆ ಇಡ್ತಿರೋದು. ಅದರಲ್ಲಿ 45% ಡೆತ್ ಕೇಸು ಮೇಡಮ್. 55,232 ಜನ ಡೆತ್. ಅಲ್ಲ ಸರ್, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಅಷ್ಟು ಜನ ಡೆತ್ ಅಲ್ಲಿ 120 ಕೋಟಿ ಪಾವತಿ ಮಾಡಿದಿರಿ ನೀವು ಮೃತಪಟ್ಟ ಆದ್ಮೇಲೂ. ಈಗ ಬ್ಯಾಂಕ್ಗಳಿಗೆ ಆ ಹಣವನ್ನ ವಸೂಲಿ ಮಾಡಕ್ಕೆ ಅಂತ ಸೂಚನೆ ಕೊಟ್ಟಿದ್ದೀರಿ. ಒಂದಷ್ಟು ಜನ ಆ ಹಣವನ್ನ ಬಳಸ್ಕೊಂಡ್ ಬಿಟ್ಟಿದ್ರೆ, ಆ ಕುಟುಂಬದವ್ರು ಯಾರಾದ್ರೂ ಬಳಸ್ಕೊಂಡಿದ್ರೆ ಅದನ್ನ ಹೆಂಗ್ ವಸೂಲಿ ಮಾಡ್ತೀವಿ? ಅವೆಲ್ಲ ಏನೋ ನೋಡಿ, ಸರ್ಕಾರದ ಅಂತಲ್ಲ ಅವೆಲ್ಲ ಬಳಸ್ಕೊಂಡಿದ್ರೆ 2,000 ರೂಪಾಯಿ ನಾವು ರಿಕವರಿ ಮಾಡಲ್ಲ. ನೋಡಿ, ಇವಾಗ ಅದನ್ನ ಮುಂದಿನ ಹಂತದಲ್ಲಿ ಈ ಪೋಲಾಗೋದನ್ನು ತಡಿಲಿಕ್ಕೆ ನಮ್ಮ ಸರ್ಕಾರ 120 ಕೋಟಿಗೆ ಅಕೌಂಟಬಿಲಿಟಿ ಯಾರು ಸರ್? 120 ಕೋಟಿ ಹಣ ಸ್ಟಾರ್ಟ್ ಆಗಿದೆ ಅಕೌಂಟ್ ಹೋಗಿದೆ ಅಂದ್ರೆ ನಮ್ಮ ಶ್ರಮದ ಹಣ ಹೋಗಿದೆ ಅಂತ. ಒಂದು ನಿಮಿಷ ಸಿಂಧೂರವ್ರೆ, ಮುಗಿಸ್ಬಿಡಿ, 2 ಮಿನಿಟ್ಸ್ ಕೊಟ್ಬಿಡಿ. ಇವಾಗ ಪೆನ್ಷನ್ ತಗೋತಾರೆ ಮೇಡಮ್. ರಾಜ್ಯದ ನೌಕರರು, ಸರ್ಕಾರಿ ನೌಕರರು ಪ್ರತಿ ತಿಂಗಳು ಪೆನ್ಷನ್ ತಗೋತಾರೆ. ನವೆಂಬರಲ್ಲೋ ಡಿಸೆಂಬರಲ್ಲೋ ಅವ್ರು ರಿನ್ಯೂ ಮಾಡಬೇಕು. ಆಧಾರ್ ಸೆಂಟರ್ಗೋ ಇಲ್ಲ ಸರ್ಕಾರಿ ತಾಲೂಕು ಆಫೀಸ್ಗೆ ಹೋಗ್ಬಿಟ್ಟು ರಿನ್ಯೂ ಮಾಡಬೇಕು. ಈ ಯೋಜನೆಯನ್ನು ನಾವು ಬಡ್ಜೆಟಲ್ಲಿ ಯೋಚನೆ ಮಾಡಿಬಿಟ್ಟು
ಈ ಗೃಹಲಕ್ಷ್ಮಿಗೆ ನಾವು ಒಂದು ವ್ಯಾಲಿಡೇಷನ್ ಮಾಡಬೇಕು ಆಧಾರ್ ಮೂಲಕ ಬಯೋಮೆಟ್ರಿಕ್ ಮೂಲಕ ಅಂತ ಒಂದು ಯೋಜನೆ ಮಾಡಿದ್ವಿ. ಯಾಕಂದರೆ ಎಷ್ಟೊಂದು ಜನ ಕಳೆದ 2.5 ವರ್ಷ ಆಗಿದೆ ಈ ಯೋಜನೆಯಲ್ಲಿ ಒಂದಷ್ಟು ಜನ ಮೃತರಾಗಿರ್ತಾರೆ. ಅದನ್ನು ಫಿಲ್ಟರ್ ಮಾಡಲಿಕ್ಕೆ ನಾವು ಈ ಯೋಜನೆಯನ್ನು ತಂದು ಅವರು ಹತ್ತಿರದ ಗ್ರಾಮ ಪಂಚಾಯತಿಗೋ ತಾಲೂಕು ಆಫೀಸ್ಗೋ ಹೋಗ್ಬಿಟ್ಟು ಬಯೋಮೆಟ್ರಿಕ್ ವ್ಯಾಲಿಡ್ ಮಾಡಿಬಿಟ್ಟು ಅವರು ಬದುಕಿದ್ರೆ ಅವ್ರಿಗೆ ಬಂದೇ ಬರುತ್ತೆ ಮೇಡಮ್, ಅದರಲ್ಲಿ 2 ಮಾತಿಲ್ಲ. ಹಾಗಾಗಿ ಇದು ಏನಾಗ್ತಿದೆ, ದಿಸ್ ಈಸ್ ದ ಪ್ರಾಸೆಸ್ ಆಫ್ ಆನ್ಗೋಯಿಂಗ್ ಪ್ರಾಸೆಸ್ಸು. ಎಲ್ಲ ಸರ್ಕಾರಗಳು ಏನು ಒಂದು ಯೋಜನೆಗಳನ್ನ ತಲುಪಿಸ್ಬೇಕಾದ್ರೆ ಇದನ್ನು ಮಾಡ್ತಾರೆ ಮೇಡಮ್. ಏನಪ್ಪ ಫಿಲ್ಟ್ರೇಷನ್ನು, ಏನಾಗೆ ಮೃತರಿಗೆ ಹಣ ಹೋಗಬಾರ್ದು, ಸರ್ಕಾರದ ದುಡ್ಡು ಹೋಗಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಮಾಡಿದೀವಿ ಹೊರತು ಇದ್ರಲ್ಲಿ ಬೇರೆ ಏನು ಉದ್ದೇಶ ಇಲ್ಲ. ನಾನು ನೀವು ದುರುದ್ದೇಶದಿಂದ ಮಾಡಿದೀರಾ ಅಂತ ನಾನು ಎಲ್ಲೂ ಹೇಳೇ ಇಲ್ಲ. ನೀವು ಹೇಳಿದೀರ ನಾನು ಹೇಳ್ತಾ ಇರೋದು, ನನ್ನ ಪ್ರಶ್ನೆ ವೆರಿ ಕ್ಲಿಯರ್ ಆಗಿದೆ. 120 ಕೋಟಿ ಹಣ ಪಾವತಿ ಮಾಡಿದಿರಿ, ಅದರಲ್ಲಿ ಕೆಲವರು ಹಣ ಬಳಸ್ಕೊಂಡು ಸತ್ತವ್ರ ಮನೆಯಲ್ಲಿ ಆ ಹಣ ಬಳಸ್ಕೊಂಡಿದ್ರೆ ಆ ದುಡ್ಡು ಪೋಲಾಯ್ತು. ಸೊ ಅದನ್ನ ಹೇಗೆ ವಸೂಲಿ ಮಾಡ್ತೀರಿ, ಇನ್ನು ಉಳಿದಂತ ಹಣವನ್ನ ಹೇಗೆ ವಸೂಲಿ ಮಾಡ್ತೀರಿ? ಒಂದು. ಇನ್ನೊಂದು, ಆ 120 ಕೋಟಿ ಸತ್ತವ್ರ ಅಕೌಂಟಿಗೆ ಹಣ ಹೋಯ್ತಲ್ಲ. ಈಗ ಗವರ್ನಮೆಂಟ್ ಪೆನ್ಷನ್ ಬಗ್ಗೆ ಎಕ್ಸಾಂಪಲ್ ಕೊಟ್ರಿ. ಗವರ್ನಮೆಂಟ್ ಎಂಪ್ಲಾಯೀಸ್ ಕೇಸಲ್ಲಿ ಏನಾಗುತ್ತೆ, ಅವ್ರು ಸತ್ತ ನಂತರನೂ ಪೆನ್ಷನ್ ಅಮೌಂಟ್ ಅವ್ರ ಫ್ಯಾಮಿಲಿಗೆ ಹೋಗುತ್ತೆ. ಬಟ್ ಗೃಹಲಕ್ಷ್ಮಿ ಹಾಗಲ್ವಲ್ಲ. ನೀವೇನ್ ಆತರ ಸತ್ತ ಮೇಲೂ ನಿಮ್ ಕುಟುಂಬಕ್ಕೆ ಹಣ ಕೊಡ್ತೀವಿ ಅಂತ ನೀವೇನ್ ಹೇಳಿಲ್ಲ. ಸೊ ಈಗ 120 ಕೋಟಿ ಹಣಕ್ಕೆ ಅಕೌಂಟಬಿಲಿಟಿ ಯಾರು? ಈ ರಾಜ್ಯದ ಜನರ ತೆರಿಗೆ ಹಣ 120 ಕೋಟಿ ನೀವು ಹೆಂಗೆ ಸತ್ತವರ ಅಕೌಂಟ್ ಹಾಕಿ ಅದನ್ನ ವೇಸ್ಟ್ ಮಾಡಿದ್ರಿ? ನೋಡಿ, ಅದು ವೇಸ್ಟ್ ಅಲ್ಲ ನೋಡಿ ಮೇಡಮ್. 1 ತಿಂಗಳು 2 ತಿಂಗಳು ಅವ್ರ ಮನೆಯವರು ಉಪಯೋಗಿಸ್ಕೊಂಡು ನೋಡಿ. ಒಂದು ನಿಮಿಷ ಅವ್ರು ಸುದ್ದಿರೋ ಅವ್ರ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಟ್ಟು 2 ಮಿನಿಟ್ಸ್ ನೋಡಿ. ಆ ಮನೆಯವರಿನ ಒಬ್ಬರು ಯಜಮಾನರು ಇಲ್ಲ ಮಕ್ಕಳು ಸೊಸೆಯರೋ ಉಪಯೋಗಿಸ್ಕೋತಾರೆ ಹಣವನ್ನು. ಹಂಗನ್ಬಿಟ್ಟು ವೇಸ್ಟ್ ಆಗಿದೆ ಅಂತ ನಾವು ಅನ್ಬಾರ್ದು. ಏನಕ್ಕೆ ನಾವು ಯೋಜನೆಯನ್ನು ಚಾಲನೆ ನೀಡಿದ್ದು, ಬಡವರಿಗೆ ಈ ಒಂದು ಇನ್ಫ್ಲೇಷನಿಂದ ಪ್ರೈಸ್ ರೈಸಿಂದ ಒಂದು ಸಪೋರ್ಟ್ ಸಿಸ್ಟಮ್ ಆಗಿರಲಿ ಅಂತ ನಾವು ಈ ಯೋಜನೆಯನ್ನು ಚಾಲನೆ ನೀಡಿದ್ವಿ. ನಿಮಗೆ ಗೊತ್ತಿದೆಯೋ ಗೊತ್ತಿಲ್ಲೋ ಸಿಂಧೂರ್ ಅವರೇ, ಒಂದು ಮನೆಯ ಯಜಮಾನಿ ಇವತ್ತು ಯಾರೋ ಒಬ್ಬರು ಹಳ್ಳಿಯಿಂದ ಊರಿಗೆ ಬರ್ತಿದ್ರೆ 10,000 to 12,000 ರೂಪಾಯಿ ನಮ್ಮ ಗ್ಯಾರಂಟಿ ಮೂಲಕ ಇದು ಸೇವ್ ಮಾಡ್ಕೋತಿಯಾರೋ. 10,000 to 12,000 ರೂಪಾಯಿ ಮೇಡಮ್. ಅಲ್ಲ ನೋಡಿ, ಹೇಳ್ಬಿಡ್ತೀನಿ ಮೇಡಮ್. ಬಸ್ ಪಾಸ್ ಒಂದು 2,000 to 3,000 ರೂಪಾಯಿ ಉಳಿಯುತ್ತಾ ಬಸ್ ಪಾಸ್? ನೋಡಿ, ಕೆಲ್ಸಕ್ಕೆ ಹೋಗೋರು ಇವಾಗ ಕೆಲ್ಸಕ್ಕೆ ಹೋಗೋರು ಕೆಲ್ಸಕ್ಕೆ ಇವಾಗ ಫಾರ್ ಎಕ್ಸಾಂಪಲ್ ಗಾರ್ಮೆಂಟ್ 2,000 ರೂಪಾಯಿ 3,000 to 4,000 ಎಷ್ಟು ಮಾಡಿಸ್ತಾ ಇದ್ದೀವಿ ನೋಡಿ. ಭಾಗವಾಗಿ ಸರ್ಕಾರದ ಭಾಗವಾಗಿ ಈ ಗ್ಯಾರಂಟಿಗಳನ್ನ ಸಪೋರ್ಟ್ ಸಿಸ್ಟಮ್ ಆಗಿ ಈ ಇನ್ಫ್ಲೇಷನ್ ಟೈಮಲ್ಲಿ ಏನು ಇವತ್ತು ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಮೈ ಕ್ವೆಶ್ಚನ್ ಇಸ್ ವೆರಿ ವೆರಿ ಕ್ಲಿಯರ್. ಆ 120 ಕೋಟಿ ಹಣಕ್ಕೆ ಅಕೌಂಟಬಿಲಿಟಿ ಯಾರು ಅಂತ ಹೇಳ್ತಾ ಇದ್ದೀನಿ. ಈಗ ನಾನು ಆಗ್ಲಿಂದ ಕೇಳ್ತಾನೆ ಇದ್ದೀನಿ, 120 ಕೋಟಿ ಹಣ ನೀವು ವೇಸ್ಟ್ ಆಗಿಲ್ಲ, ಅವ್ರ ಮನೇಲಿ ಯಾರೋ ಬಳಸ್ಕೊಂಡ್ರು ಅಂತ ಹೇಳ್ತಾ ಇದ್ದೀರಿ. ಆಯ್ತು, ಹಾಗಾದ್ರೆ 120 ಕೋಟಿ ವಸೂಲಿನೇ ಮಾಡ್ಬಿಡಿ, ಬಿಟ್ಬಿಡಿ. ನೋಡಿ, ಇವಾಗ ಯಾವ್ಯಾವ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಟ್ಬಿಡ್ತೀನಿ. ನೋಡಿ, ಯಾವ ಖಾತೆಯಲ್ಲಿ ಹಣ ಇನ್ನೂ ಇದೆ ಅವರು ಉಪಯೋಗಿಸಿಲ್ವಾ ಆ ಖಾತೆಯಿಂದ ನಾವು ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟು ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ರಿಕವರಿ ಮಾಡ್ತೀವಿ. ಯೂಸ್ ಆಗಿರೋರು ಏನು ಮಾಡೋಕ್ಕಾಗಲ್ಲ ಮೇಡಮ್. ಯೋಜನೆಗಳಲ್ಲಿ 1% ಈ ಥರ ಲೀಕೇಜ್ ಆಗುತ್ತೆ, ನಾವು ಒಪ್ಕೋಬೇಕಾಗತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಸಮಸ್ಯೆ ಎದುರಾಗಬಾರ್ದು ಅಂತ ನಾವು ಮುಂದಿನ ತಿಂಗಳಿಂದ ಅವರು ಬಯೋಮೆಟ್ರಿಕ್ ವೆರಿಫಿಕೇಶನ್ ಮಾಡಿಬಿಟ್ಟು ಅಪ್ಡೇಟ್ ಮಾಡಬೇಕು ಒಂದು ಹೊಸ ಯೋಜನೆಯನ್ನು ಚಾಲನೆ ನೀಡ್ತಾ ಇದೆ. ಮಾತಾಡ್ತೀನಿ, ಚರ್ಚೆ ಮುಂದುವರಿಸ್ತೀನಿ ನಾನು. ಎಸ್ ದಿಲೀಪ್, ಒಂದು ಫಸ್ಟ್ ರಿಯಾಕ್ಷನ್ ಕೊಟ್ಬಿಡಿ, ಒಂದು ಬ್ರೇಕ್ ಆದ್ಮೇಲೆ ನಾನು ಮತ್ತೆ ಚರ್ಚೆ. ನೋಡಿ, ಹೊಸ ಮುಖ್ಯಮಂತ್ರಿ ಬಂದಿದ್ದಾರೆ DK ಶಿವಕುಮಾರ್ ಅವರು. ಏನೋ ಬದಲಾವಣೆ ಮಾಡಿಬಿಡ್ತಾರೆ ಅಂತ ಅನ್ಕೊಂಡಿದ್ರು. ಒಳ್ಳೆ ಬದಲಾವಣೆಯನ್ನೇ ಮಾಡಿದ್ದಾರೆ. ಇದು ಆ್ಯಕ್ಚುಲಿ ಇದು ರಾಜ್ಯ ಜನತೆಗೆ ಬೇಕಾಗಿತ್ತು. ಯಾಕೆಂದರೆ ವೋಟ್ ಹಾಕಿದ್ರಲ್ಲ ಅವ್ರಿಗೆ, ಇದು ನಂಬ್ಕೊಂಡು ಇದು ಆ್ಯಕ್ಚುಲಿ ಬೇಕಾಗಿತ್ತು. ಯಾಕೆ ಅಂತಂದರೆ ಇವರು ಈ ಮೊದಲು ತುಘಲಕ್ ಅಂತ ಇದ್ರು, ಮೊಹಮ್ಮದ್ ಬಿನ್ ತುಘಲಕ್ ಅಂತೇಳಿ 1327ರಲ್ಲಿ ರಾಜಧಾನಿಯಿಂದ ಡೆಲ್ಲಿಯಿಂದ ದೌಲತಾಬಾದ್ದಿಂದ ಡೆಲ್ಲಿಗೆ ಬದಲಾವಣೆ ಮಾಡ್ತಾ ಇರೋರಂತೆ. ಮೊದಲು ಎಷ್ಟೋ ಜನ ಸೈನಿಕರು ಸತ್ತೋಗ್ಬಿಡಾರಂತೆ. ಹಂಗೆ ಇವರು ಸತ್ತೋಗಿರೋರಿಗೆ ಅಕೌಂಟ್ಗೆ ಆಗ್ತಾ ಇದ್ದೀವಿ ದುಡ್ಡು ಅಂತ ಇವ್ರು ಹರ್ತ್ಕೊಳಕ್ಕೆ 3 ವರ್ಷ ಬೇಕಾಗಿತ್ತು. 3 ವರ್ಷ ತಗೊಂಡವ್ರೆ ಸತ್ತೋಗಿರೋ ಅಕೌಂಟ್ಗೆ ನಾವು 120 ಕೋಟಿ ಹಣವನ್ನು ಹಾಕಿದ್ದೀವಿ ಅಂತೇಳಿ. ಆಮೇಲೆ ಎಕ್ಸ್ಪ್ಲನೇಷನ್ ಹೆಂಗಿದೆ ಅಂತಂದರೆ 120 ಕೋಟಿ ಹಣವನ್ನು ಅವ್ರ ಅಕೌಂಟ್ಗೆ ಹಾಕಿದ್ದೀವಿ, ಅವ್ರ ಮನೆಯವ್ರು ಯಾರೋ ಉಪಯೋಗಿಸ್ಕೊಂಡಿದ್ದಾರೆ, ಅದನ್ನು ವಾಪಸ್ ವಸೂಲಿ ಮಾಡ್ತೀವಿ. ಉದಾಹರಣೆ, ಯಾರೋ ಒಬ್ಬ ಒಂದು ಅಕೌಂಟಿಗೆ ದುಡ್ಡು ಹೋದಾಗ ಆ 2,000 ರೂಪಾಯಿ ಹಣನ ATM ಕಾರ್ಡ್ ತೆಗೆದುಕೊಂಡು ಹೋಗ್ಬಿಟ್ಟು ಯೂಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಹೆಂಗೆ ವಸೂಲಿ ಮಾಡ್ತಾರೆ ಇವರು? ಅಧಿಕಾರಿಗಳು ಹೋಗ್ಬಿಟ್ಟು 2,000 ಕೊಡಪ್ಪ ಅಂತ ಕೇಳಲಿಕ್ಕಾಗತ್ತಾ? ಹಂಗಾರೆ 120 ಕೋಟಿಗೆ ಬೆಲೆನೇ ಇಲ್ವಾ ರಾಜ್ಯದಲ್ಲಿ? ಅಂದ್ರೆ ಇಷ್ಟೊಂದು ಶ್ರೀಮಂತ ರಾಜ್ಯನ ನಮ್ದು ಅಂತಕ್ಕಂಥದ್ದು. ಮತ್ತೆ ನಮ್ಮ ರಾಜ್ಯ ಶ್ರೀಮಂತ ರಾಜ್ಯನೇ, ಆದ್ರೆ ಅದನ್ನ ಲೂಟಿ ಹೊಡೆಯುವ ಸಂಖ್ಯೆ ಜಾಸ್ತಿ. ಲೂಟಿನೇ ಇದು ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರ. 120 ಕೋಟಿ ಅಂತಕ್ಕಂಥದ್ದು ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರ.
ಫಲಾನುಭವಿಗಳಿಗಲ್ದಲೆ ಬೇರೆಯವ್ರಿಗೆ ಹಣ ಹಾಕಿದ್ದಾರೆ ಅಂತಂದ್ರೆ ಇದೊಂದು ಆಡಳಿತ ವೈಫಲ್ಯ. ಒಂದ್ ಚೇಂಜ್ ಮಾಡ್ಬಿಡ್ತೀನಿ. ಫಲಾನುಭವಿಗಳ ಅಕೌಂಟ್ಗೆನೆ ಹಣ ಹೋಗಿದೆ, ಆದ್ರೆ ಅವರು ಮೃತರಾಗಿದ್ದಾರೆ, Yes. ಬೇರೆಯವ್ರ ಅಕೌಂಟ್ಗೆ ಹಣ ಹೋಗಿಲ್ಲ. ಹೌದು, ಆದ್ರೆ ಮೃತರಾಗಿದ್ದಾರೆ ಅಂತ ನೋಡ್ಕೊಳ್ಳಿಕ್ಕೆ ಇವ್ರಿಗೆ 3 ವರ್ಷ ಬೇಕಾಯ್ತಲ್ಲ ಅಂತಕ್ಕಂಥದ್ದು ಒಂದು. ಮತ್ತೆ ಇವರು ಇನ್ನೊಂದು ಹೇಳ್ತಿದ್ದಾರೆ, ಫಿಲ್ಟರ್ ಮಾಡಿದ್ದೀವಿ, ನಾವು ಫಿಲ್ಟರ್ ಮಾಡ್ತಾ ಇದ್ದೀವಿ, IT ಪೇಯರ್ ಅಂತ ಹೇಳ್ತಾ ಇದ್ದಾರೆ. ಇವರು ಘೋಷಣೆ ಮಾಡ್ಬೇಕಾದ್ರೆ ಇವ್ರು ಏನ್ ಹೇಳಿದ್ರು, ಕಾಕಾ ಪಾಟೀಲ್ಗೂ ಫ್ರೀ, ಎಲ್ರಿಗೂ ಫ್ರೀ. ಕಾಕಾ ಪಾಟೀಲ್ ಹಾಗಾದ್ರೆ IT ಕಟ್ಟಲ್ವಾ, ಮಾದೇವಪ್ಪ ಇನ್ಕಮ್ ಟ್ಯಾಕ್ಸ್ ಕಟ್ಟಲ್ವಾ? ಈಗ ಯಾಕೆ ಅಂತಂದ್ರೆ ಇಲ್ಲಿ ನೇರವಾಗಿ ಗೊತ್ತಾಗ್ತಾ ಇದೆ ಇವರು ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದಾರೆ. ಇವ್ರು ಏನಾದ್ರು ಮಾಡಿ ಫಿಲ್ಟರ್ ಮಾಡ್ಬೇಕು, ಎಲ್ಲೆಲ್ಲಿ ಹೋಗ್ತಾ ಇದೆ ಅಲ್ಲಿ ಹಿಡಿಬೇಕು, ಜಲ್ಡೆ ಹಿಡಿಬೇಕು. ಇವ್ರು ನೇರವಾಗಿ ನಾನು ಈ ಮುಖಾಂತರ ಕೇಳ್ತೀನಿ, ಇವ್ರಿಗೆ ಇದನ್ನೆಲ್ಲ ಮಾಡೋ ಬದಲು ಇವ್ರು ನೇರವಾಗಿ ಹೇಳ್ಬಿಡ್ಲಿ, ನಾವು ಗೃಹಲಕ್ಷ್ಮಿ ಕೊಡಕ್ ನಮ್ ಕೈಲಿ ಆಗಲ್ಲ, ತಾಕತ್ತಿಲ್ಲ ದಿನದಲ್ಲಿ ಅಂತ ಕಾಲ ಬಂದ್ರು ಏನ್ ಬರ್ಬೋದೇನೋ ನೋಡೋಣ. ನೀವು ಬಿಜೆಪಿ ಅವ್ರು ಬಂದ್ರು ಏನ್ ಮಾಡ್ತೀರಾ ಇವಾಗ? ಸಿದ್ದರಾಜು ಸರ್, ನಾನು ಒಂದೇ ನಿಮಿಷ ನಿಮ್ ಹತ್ರ ಮಾತಾಡ್ತೀನಿ. ಇಲ್ಲಿವರೆಗೂ ದಿಲೀಪ್ ಮಾತಾಡಿದಕ್ಕೆ ನಾನು ನಂದನ್ ಅವ್ರ ಹತ್ರ ಉತ್ತರ ಪಡ್ಕೊಳ್ತೀನಿ. ಎಸ್ ನೋಡಿ ಮೇಡಮ್, ಇವಾಗ ನಾವು ಸರ್ಕಾರ ಬಂದ ಮೇಲೆ ಈ ಯೋಜನೆಯನ್ನು ಕಳೆದ 2.5 ವರ್ಷದಿಂದ ಜನರಿಗೆ ನಾವು ಏನು ವಾಗ್ದಾನ ನೀಡಿದ್ದೀವಿ ನಾವು ಹಾಕೊಂಡ್ ಬರ್ತಾ ಇದ್ದೀವಿ. 2 ತಿಂಗಳು ದುಡ್ಡು ಕೊಟ್ಟಿಲ್ಲ. ನೋಡಿ, ಮೊನ್ನೆ 15 ದಿವಸದ ಹಿಂದೆನೂ ಕೂಡ ಜಮಾ ಆಗಿದೆ. ಬೇಕಾದ್ರೆ ನಾನು ಬೆನಿಫಿಷರಿ ನಂಬರ್ಗಳು ಕೊಡ್ತೀನಿ, ದಯವಿಟ್ಟು ಯು ಕ್ಯಾನ್ ಕಾಲ್ ಆನ್ ಏರ್ ಕೊಟ್ಬಿಡ್ತೀನಿ, ಅದನ್ನು ಮಾಡ್ಬಿಡಿ. ನಾವು ನುಡಿದಂತೆ ನಡೆದಿದ್ದೇವೆ. ಇವ್ರಿಗೂ ಕೂಡ ಇದು ಡೆಲ್ಲಿಲಿ ಅಧಿಕಾರ ಇದೆ, ಡಬಲ್ ಇಂಜಿನ್ 3 ಇಂಜಿನ್ ಅಧಿಕಾರ ಇದೆ ಮೇಡಮ್. ಇಲ್ಲಿವರೆಗೂ ನಯಾ ಪೈಸಾ ಏನಕ್ಕೆ ಹಾಕಿಲ್ಲ. ಮಹಾರಾಷ್ಟ್ರದಲ್ಲಿ 3 ಇಂಜಿನ್ ಇದೆ, ಇಲ್ಲಿವರೆಗೂ ನಯಾ ಪೈಸಾ ಏನ್ ಹಾಕಿಲ್ಲ. ಮಧ್ಯಪ್ರದೇಶದಲ್ಲಿ ಅಧಿಕಾರ ಇದೆ. ಅದೇ ಮೇಡಮ್, ಒಂದ್ ನಿಮಿಷ ನೋಡಿ, ಇವಾಗ ಈ ಪ್ರಾಸೆಸ್ ಅನ್ನು ಹೌದು ಒಕ್ಕೂಟದ ವ್ಯವಸ್ಥೆಯಲ್ಲಿ ಒಂದು ಸಿಂಧೂರ್ ದಯವಿಟ್ಟು ಪ್ಲೀಸ್, ಈ ಒಕ್ಕೂಟದ ವ್ಯವಸ್ಥೆಯಲ್ಲಿ ಬಿಜೆಪಿಯ ಡಬಲ್ ಸ್ಟ್ಯಾಂಡರ್ಡ್ಗಳು ತೋರಿಸ್ಬೇಕು ಮೇಡಮ್. ಯಾಕಂದ್ರೆ ಇಲ್ಲಿ ಕೂತ್ಕೊಂಡು ಗ್ಯಾರಂಟಿ ವಿರೋಧಿಸ್ತಾರೆ. ಅವ್ರು ಎಲೆಕ್ಷನ್ ಹೋಗ್ಬೇಕಾದ್ರೆ ಅಸ್ಸಾಂ ಅಲ್ಲಿ ಒಟ್ಟಿಗೆ ಒಂದು 20,000 ಹಾಕ್ಬೋದು, ಬಿಹಾರ್ ಅಲ್ಲಿ ಒಂದು 20,000 ಹಾಕ್ಬೋದು, ವೆಸ್ಟ್ ಬೆಂಗಾಲ್ ಅಲ್ಲಿ ನಾವು ಕೊಡ್ತೀವಿ ಅನ್ನೋದು, ಮಹಾರಾಷ್ಟ್ರದಲ್ಲಿ ಕೊಡ್ತೀವಿ ಅನ್ನೋದು, ಒಂದ್ ದಿವಸ ಆಗ್ತಾರೆ, ಮಾರನೇ ದಿವಸ ನಿಲ್ಲಿಸ್ಕೊಡ್ತಾರೆ. ಇವ್ರದ್ದು ಡೋಂಗಿತನ ಇವ್ರದ್ದು. ಒಂದೇ ನಿಮಿಷ ಹೇಳ್ಬಿಡ್ತೀನಿ ನಂದನ್ಜಿ, ನಾನು ಇಲ್ಲಿ ಕೂತ್ಕೊಂಡು ಬಿಜೆಪಿ ಅವ್ರ ಗ್ಯಾರಂಟಿನ ವಿರೋಧಿಸಿದ್ರೆ ನಾನೇನು ಅದನ್ನ ಒಪ್ಕೊಳಕ್ ರೆಡಿ ಇಲ್ಲ. ಅವ್ರ ನೈತಿಕತೆ ವಿರೋಧಿಸೋ ನೈತಿಕತೆ ಇಲ್ಲ. ಯಾಕೆಂದ್ರೆ ವಿರೋಧಿಸಿದಂತವ್ರು ನೀವು ಆರಂಭದಲ್ಲಿ ನೀವು ಅದೇ ಗ್ಯಾರಂಟಿಗಳನ್ನು ಕೊಟ್ಕೊಂಡೇ ಬಂದ್ರಿ. ನೀವು ಇಂಪ್ಲಿಮೆಂಟೇಷನ್ ಮಾಡಿ ಅಂತ ಹೇಳಿದೀವಿ, ಆರಂಭದಲ್ಲಿ ಇದೇ ಗ್ಯಾರಂಟಿಯನ್ನ ನೀವು ಬಿಜೆಪಿ ಅವರು, ನಿಮ್ಮ ಮೋದಿ ಅವರು ಎಷ್ಟ್ರ ಮಟ್ಟಿಗೆ ಹೀಯಾಳಿಸಿದ್ರಿ ಅನ್ನೋದು ಎಲ್ರಿಗೂ ಗೊತ್ತಿದೆ. ಆಮೇಲೆ ನೋ ಅಲ್ಲ ಎಸ್ ನೋಡಿ, ನಾವೇನಿರ್ತಕ್ಕಂಥದ್ದು ಆ ಗ್ಯಾರಂಟಿ ಯೋಜನೆಯಿಂದ ರಾಜ್ಯಕ್ಕೆ ಸಮಸ್ಯೆ ಆಗ್ಬಾರ್ದು, ರಾಜ್ಯದ ಆರ್ಥಿಕತೆಗೆ ಸಮಸ್ಯೆ ಆಗಬಾರದು ಅಂತ ಹೇಳಿದೀವಿ. ವಿರೋಧಿಸ್ತೋ ಇಲ್ವೋ ಸರ್? ಸಿದ್ದರಾಜು ಸರ್ ಕೇಳಿಸ್ತಾ ಇದೆಯಾ? ಆರಂಭದ ದಿನಗಳಲ್ಲಿ ಕರ್ನಾಟಕ ಸರ್ಕಾರ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದಾಗ ಬಿಜೆಪಿ ಮೋದಿಯಿಂದ ಹಿಡಿದು ಆರಂಭದಲ್ಲಿ ಇದನ್ನ ವಿರೋಧಿಸಿದ್ರೋ ಇಲ್ವೋ ಸರ್? ಮೇಡಮ್, ತುಂಬಾ ವಿರೋಧಿಸಿದ್ರು. ಅಯ್ಯೋ, ಮೋದಿಯವರೇ ಕೂಡ ದಿವಾಳಿ ಆಗ್ಬಿಡುತ್ತೆ, ಕರ್ನಾಟಕ ಗವರ್ಮೆಂಟ್ ಬಿಕಮ್ ಬ್ಯಾಂಕ್, ಆರ್ಥಿಕ ದಿವಾಳಿ ಆಗ್ಬಿಡ್ತಾರೆ, ಇವ್ರು ಎಲ್ಲಿಂದ ಕೊಡ್ತಾರೆ ಅಂತೆಲ್ಲ ಹೇಳಿದ್ರು. ಬಿಹಾರದಲ್ಲಿ 10,000 ಹಾಕಿದ್ರಲ್ಲ ಎಲೆಕ್ಷನ್ ಮೊದ್ಲೇ. ಈಗ ಬಿಹಾರ ದಿವಾಳಿ ಆಗಿದೆ ಇಲ್ವಾ ಅಂತ ಅವರೇ ಹೇಳ್ಬೇಕು. ಎಲ್ಲಾ ಕಡೆ ಗ್ಯಾರಂಟಿ ಇಲ್ಲ ಸರ್. ಬಿಜೆಪಿ ಅಧಿಕಾರ ಇರೋ ರಾಜ್ಯಗಳು ಮಾತ್ರ ಸುಭಿಕ್ಷವಾಗಿದ್ದಾವೆ. ಇಲ್ಲಿ ಬೇರೆ ಪಕ್ಷಗಳ ಆಡಳಿತ ಇರೋದ್ರ ಮಾತ್ರ ಇಲ್ಲಿ ಹೋಗ್ತಾ ಇರೋದು. ಕೇಂದ್ರದಿಂದ ಒಕ್ಕೂಟದ ವ್ಯವಸ್ಥೆ ದುಡ್ಡು ಎಷ್ಟು ಬರ್ಬೇಕು ಅದ್ರ ಬಗ್ಗೆ ಅವ್ರು ಮಾತಾಡಲ್ಲ ಬಿಜೆಪಿ ಅವರು. ಇನ್ನೊಂದು ಹೇಳ್ತೀನಿ ಸರ್ ನಂದನ್ ಅವರೇ, ನಾನು ಇನ್ನೊಂದು ಕೇಳೋದು ನಿಮಗೆ, 120 ಕೋಟಿ ಹಣ ಉಪಯೋಗಿಸ್ಕೊಂಡ್ರು, ಮಾಡಿದ್ರು, ಬಿಟ್ರು ಅಂತೆಲ್ಲ ಮಾತಾಡಿದ್ರಿ, ಆಯ್ತಾ? ಅದನ್ನ ನೀವು ವಸೂಲಿ ಮಾಡೋದು ಹೆಂಗ್ ಮಾಡ್ತಿರೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಆದ್ರೆ ತೆರಿಗೆದಾರರ ಹಣ ಆತರ ಪೋಲಾಗೋದಕ್ಕೆ ಬಿಡೋದು ಎಷ್ಟ್ರ ಮಟ್ಟಕ್ಕೆ ಸರಿ? ಒಂದು ಪ್ರಶ್ನೆ. ಇನ್ನೊಂದು, ನಿಮ್ಮ ಉಳಿದಂತ ಯೋಜನೆಗಳು, ಇಂದ್ರಾ ಕಿಟ್ ಕೊಡ್ತೀವಿ ಅಂತ ಹೇಳಿದ್ರಿ, ಇನ್ನೂ ಇಂದ್ರಾ ಕಿಟ್ ಅನ್ನ ನೀವು ಶುರು ಮಾಡಿಲ್ಲ, ಯಾಕೆ? ನೋಡಿ ಮೇಡಮ್, ಇವಾಗ ಈ ಮೃತರ ಆಗಿರೋ ದುಡ್ಡು ಹೋಗಿದೆ 120 ಕೋಟಿ. ಮುಂದಿನ ದಿನಗಳಲ್ಲಿ ಈ ತರ ಪೋಲ್ ಆಗಬಾರ್ದು ಒಂದು ಉದ್ದೇಶ ಇಟ್ಕೊಂಡು ಈ ಪ್ರೋಸೆಸ್ ಚಾಲನೆ ಮಾಡಿದ್ವಿ. ಈ ಪ್ರೋಸೆಸ್ ಚಾಲನೆ ಮಾಡಿ ಇಂದಿರಾ ಕಿಟ್ ನೋಡಿ ಮೇಡಮ್, ನಾವು ಬಡ್ಜೆಟ್ ಅಲ್ಲಿ ಘೋಷಣೆ ಮಾಡಿದ್ವಿ ಮೇಡಮ್. ಮಾರ್ಚ್ ಅಲ್ಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು 17ನೇ ಬಡ್ಜೆಟ್ ಮಂಡಿಸಿದಾಗ ನಾವು ಘೋಷಣೆ ಮಾಡಿದ್ವಿ, ನಾವು ಇಂದಿರಾ ಕಿಟ್ ತಲುಪಿಸ್ತೀವಿ ಅಂತ. ಮುಂದಿನ ದಿನಗಳಲ್ಲಿ ನಮ್ಮ DK ಸಾಹೇಬರು ಇಲ್ಲಿವರೆಗೂ ಯಾಕೆ ಕೊಟ್ಟಿಲ್ಲ? ಅಲ್ಲ ನೋಡಿ ಮೇಡಮ್, ಅದು
ಘೋಷಣೆ ಆಗಿದ್ದು ಮಾರ್ಚ್ ಬಡ್ಜೆಟ್ ಅಲ್ಲಿ ಮೇಡಮ್. ನೀವು ಅಕ್ಕಿ ಕೊಡ್ತಾ ಇದ್ರಿ, ಅಕ್ಕಿ ಬದಲು ನಿಲ್ಸಿದ್ರಿ. ಅಲ್ಲ ನೋಡಿ, ಅಕ್ಕಿ ಹೋಗ್ತಾ ಈಗ ಮಾರ್ಚ್ ಅಲ್ಲಿ ಘೋಷಣೆ ಆಗಿರೋದು, ಏಪ್ರಿಲ್ ಮೇ ಜೂನ್ 3 ತಿಂಗಳಾಯ್ತು. ನೋಡಿ ಮೇಡಮ್, ನೋಡಿ ಮುಂದಿನ ದಿನಗಳಲ್ಲಿ ಇವಾಗ ಟ್ರಾನ್ಸಿಷನ್ ಆಗಿದೆ ಸರ್ಕಾರ. ಮುಂದಿನ ದಿನಗಳಲ್ಲಿ ನಮ್ಮ ಡಿ ಕೆ ನೋಡಿ ಬಡ್ಜೆಟ್ ಅಲ್ಲಿ ಘೋಷಣೆ ಆಗಿದ್ದು ಜಿಯೋ ಆಗ್ಬೇಕು. ಅಲ್ಲ ನೋಡಿ, 550 ಘೋಷಣೆ ಮಾಡಿರ್ಬೋದು ನಂದನ್ ಅವರೇ, ಆದ್ರೆ ಇದು ನಿಮ್ಮ ಗ್ಯಾರಂಟಿ ಸ್ಕೀಮ್. ಇದು ಹೌದು ಮೇಡಮ್. ನೋಡಿ ಇವತ್ತರ ನಾವು ಬಜೆಟ್ ಮಾಡಬೇಕು ಅನ್ನೋದು ಏನು ಇಲ್ಲ. ಬಜೆಟ್ ಅಲ್ಲಿ ಘೋಷಣೆ ಮಾಡಿದಾದ್ಮೇಲೆ ಇಂಪ್ಲಿಮೆಂಟ್ ಮಾಡಬೇಕು ನೋಡಿ. ನೋಡಿ 2013 ನಾವು ಲಾಂಚ್ ಮಾಡಿರೋ ಸ್ಕೀಮ್ ಇದು. ಫಾರ್ ಯರ್ ಕೈಂಡ್ ಇನ್ಫಾರ್ಮೇಶನ್, ಸಿದ್ದರಾಮಯ್ಯ ಸಾಹೇಬ್ರು 2000 ಅಧಿಕಾರ ತಗೊಂಡ್ರಲ್ಲ, ಅವತ್ತೇ ಮೊದಲನೇ ಕ್ಯಾಬಿನೆಟ್ ಅಲ್ಲೇ ಒಂದು ನಾವು ಅಕ್ಕಿ ಕೊಡ್ತಾ ಇದೀವಿ. ಯಾವತ್ತು UPA ನಮ್ಮ ಸೋನಿಯಾ ಗಾಂಧಿ ಮೇಡಮ್ ಅವರು ಫುಡ್ ಸೆಕ್ಯೂರಿಟಿ ಆಕ್ಟ್ ಪ್ರಕಾರ ಎಲ್ಲರಿಗೂ ಬಡವರಿಗೆ ಅಕ್ಕಿ ಕೊಡಬೇಕು ಅಂತ ಸಿದ್ದರಾಮಯ್ಯ ಸಾಹೇಬ್ರು 13 ಚಾಲನೆ ನೀಡಿದ್ರು. ಈ ಇಂದಿರಾ ಕಿಟ್ಟು ಅದು ನಮ್ಮ ಮೊನ್ನೆ ಸಿದ್ದರಾಮಯ್ಯ ಸಾಹೇಬ್ರು ಕೊನೆ ಬಡ್ಜೆಟ್ ಅಲ್ಲಿ ಮಂಡಿಸಿದ್ದಾರೆ. ಜಿಯೋ ಆಗುತ್ತೆ. ಮುಂದಿನ ದಿನಗಳಲ್ಲಿ ಡಿ ಕೆ ಸಾಹೇಬ್ರು ಮನೆ ಮನೆಗೆ ಹೋಗ್ಬಿಟ್ಟು ನಾವು ಇಂದಿರಾ ಕ್ಯಾಂಟೀನ್ ಬಡವರಿಗೆ ಕೊಡ್ತೀವಿ. ಯಾಕಂದ್ರೆ ಈ ಸರ್ಕಾರ ಅಲ್ಲ ನೋಡಿ, ನಾವು ಅದನ್ನ ಅನೌನ್ಸ್ ಮಾಡಿದ್ದು ಜೂನ್ ಅಲ್ಲಿ ಮೇಡಮ್. ಫಾರ್ ಯರ್ ಕೈಂಡ್ ಇನ್ಫಾರ್ಮೇಶನ್, ಸಾರಿ ಮಾರ್ಚ್ ಬಡ್ಜೆಟ್ ಅಲ್ಲಿ ಮೇಡಮ್ ನಾವು ಅಕ್ಕಿ ಕೊಡ್ತಾ ಇದ್ವಿ. ಅಕ್ಕಿ ಬದಲು ನಾವು ಅಕ್ಕಿ ಬದಲು ಇದು ಕೊಡ್ತೀವಿ ಅಂತ ಹೇಳಿದ್ವಿ. ಈಗ 3 ತಿಂಗಳಿಂದ ಅಕ್ಕಿ ಕೊಡ್ತಾ ಇದ್ದೀರಾ. ಅಕ್ಕಿ ಬದಲು ಇದು ನೋಡಿ, ಅಕ್ಕಿ ಬದಲು ದುಡ್ಡು ಹೋಗ್ತಾ ಇದೆ ಮೇಡಮ್. ಅಕ್ಕಿ ಬದಲು ದುಡ್ಡು ಹೋಗ್ತಾ ಇದೆ. ನಂದನ್ ಅವರೇ, ವರ್ಷ ಆಗಿದೆ, ಅದು 1.5 ವರ್ಷ ಆಗಿದೆ. ಅದು ನಿಲ್ಸಿ. ನಂದನ್ ಅವರೇ, ನಿಮ್ ಕಾರ್ಯಕರ್ತರ ನಂಬರ್ ನನಗೆ ಬೇಡ. ಅದು ನಿಲ್ಸಿ. 1.5 ವರ್ಷ ಆಗಿದೆ. ಸುಳ್ಳು ಹೇಳೋದು ಬೇಡ, ಜನರ ಸುಳ್ಳು ಹೇಳೋದು ಬೇಡ. ಕಾರ್ಯಕರ್ತರ ನಂಬರ್ ನನಗೆ ಬೇಡ. ಕಾರ್ಯಕರ್ತರ ನಿಜವಾದ ಫಲಾನುಭವಿ ಮನೆ ಕರ್ಕೊಂಡು ಹೋಗ್ತೀನಿ, ಫೋನ್ ನಂಬರ್ ಕೊಡ್ತೀನಿ. ಅಲ್ಲ ರೀ, ನಾನು ಒಂದೇ ಪ್ರಶ್ನೆಗೆ ಉತ್ತರ ಮಾಧ್ಯಮದ ಮುಂದೆ ಕೂತ್ಕೊಂಡು ಬಿಜೆಪಿ ವಾಟ್ಸ್ಆಪ್ ಯೂನಿವರ್ಸಿಟಿ ತರ ನಾವು ಸುಳ್ಳು ಹೇಳಲ್ಲ. ನಾನು ನಿಮ್ಮ ಮಾತನ್ನು ಒಪ್ಪಕ್ಕಾಗಲ್ಲ. ಯಾಕಂದ್ರೆ ನಾವು ನುಡಿದಂತೆ ನಡೆದಿದ್ದೇವೆ. ಕಾಂಗ್ರೆಸ್ ಪಕ್ಷ, ಇಲ್ಲ, ಕಾಂಗ್ರೆಸ್ ಸರ್ಕಾರ, ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ನುಡಿದಂತೆ ನಡೆಯುವ ಸರ್ಕಾರಗಳು ಮಾಡ್ತೀವಿ. ಬಿಜೆಪಿ ವಾಟ್ಸ್ಆಪ್ ಯೂನಿವರ್ಸಿಟಿ ಮೋದಿ ಅವರನ್ನ ನಾವು ಸುಳ್ಳು ಹೇಳ್ಕೊಂಡು ಅಧಿಕಾರ ಮಾಡುದಿಲ್ಲ ಮೇಡಮ್. 550 ಪ್ರಾಮಿಸ್ ಹೇಳಿದ್ವಿ, 250 ಫುಲ್ಫಿಲ್ ಮಾಡಿದ್ವಿ. ಹೇಳ್ತೀನಿ ನೋಡಿ, ಅವರು ಹೇಳ್ತಾ ಇದ್ದಾರೆ ಈಗ ಏನು 5 kg ಅಕ್ಕಿಗೆ ಅಕೌಂಟಿಗೆ ಹಣ ಹಾಕ್ತೀನಿ ಅಂತ ಹೇಳಿದ್ರಲ್ಲ. 2025 ಜನವರಿನಲ್ಲಿ ನಿಂತಿರೋದು ಆ ಸ್ಕೀಮು. ಜನವರಿದು ಸುಮಾರು ಟೋಟಲ್ ಬರಬೇಕಾಗಿರ್ತಕ್ಕಂಥದ್ದು 657 ಕೋಟಿ. ಜನವರಿವರೆಗೂ ಜನಗಳ ಅಕೌಂಟ್ಗೆ ಹೋಗ್ಬೇಕಾಗಿರೋದು ಹಣ ಹೋಗಿಲ್ಲ ಇದುವರೆಗೂ. ಜನವರಿನಲ್ಲೇ ಆ ಸ್ಕೀಮ್ನ ನಿಲ್ಲಿಸ್ಬಿಟ್ಟಿದ್ದಾರೆ. ಇಸ್ ಕ್ಲಿಯರ್ ಕಟ್. ನಾನು ಆನ್ ದ ಬೇಸ್ ಆಫ್ ನಾನು ಡೇಟಾ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ ಒಂದು. ಮತ್ತು ಅದ್ರ ಜೊತೆಗೆ ಇವರು ಇನ್ನೊಂದು ಹೇಳ್ತಾ ಇದ್ರು, ಗ್ಯಾರಂಟಿ ವಿರೋಧಿಗಳು ಅಂತ. ಮೇಡಮ್, ನಾವು ಗ್ಯಾರಂಟಿ ವಿರೋಧಿಗಳಲ್ಲ. ನಾವು ಸಕ್ಸಸ್ಫುಲ್ಲಾಗಿ ಅನುಷ್ಠಾನ ಮಾಡಿ ಜನಗಳಿಗೆ ರೀಚ್ ಮಾಡಿ ಫಲಾನುಭವಿಗಳು ನೀವೇನು ಹೇಳಿದ್ರಲ್ಲ ಅಂಥ ಫಲಾನುಭವಿಗಳಿಗೆ ಕೊಡಿ ಅಂತ ನಾವು ಹೇಳಿರ್ತಕ್ಕಂಥದ್ದು. ಇವ್ರದ್ದು ಇವತ್ತು ಹೇಳ್ತಾ ಇದ್ದಾರಲ್ಲ ಮೇಡಮ್, ಇವತ್ತು ತೆರಿಗೆ ಪಾವತಿದಾರರಿಗೆ ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಯಾಕೆ ಕೊಡಲ್ಲ? ತೆರಿಗೆ ಕಟ್ತಾರಲ್ವಾ, ಅವತ್ತು ಇವ್ರು ಹೇಳ್ಬೇಕಾದ್ರೆ, ಘೋಷಣೆ ಮಾಡ್ಬೇಕಾದ್ರೆ ಇವ್ರು ಹೇಳಿದ್ರಾ? ಇಲ್ಲ, ಒಂದ್ ನಿಮಿಷ ದಿಲೀಪ್, ಒಂದೇ ಮಾತು ಹೇಳ್ಬಿಡ್ತೀನಿ. ಬಹಳಷ್ಟು ಜನ ಮಹಿಳೆಯರು ನಾವು ಸರ್ವೆ ಮಾಡಿದಾಗ್ಲೂ ತುಂಬಾ ಜನ ನಮಗೆ ಹಣ ಬೇಡ ಅಂತ ಹೇಳಿದ್ರು. ಬೇಡ ಅಂತ ಹೇಳಿ ಟ್ಯಾಕ್ಸ್ ಪೇಯರ್ಸ್ ಗೆ ಕೊಡೋ ಅವಶ್ಯಕತೆ ಅವ್ರು ಹೇಳ್ತಾರೋ ಬಿಡ್ತಾರೋ ನನಗೆ ಬೇಕಾಗಿಲ್ಲ. ಟ್ಯಾಕ್ಸ್ ಪೇಯರ್ಸ್ ಗೆ ಕೊಡಲ್ಲ ಅಂತ ಇವ್ರು ಹೇಳಿರ್ಲಿವಲ್ಲ, ಇವಾಗ ಹೇಳ್ತಾ ಇದಾರಲ್ಲ. ಇದು ಈಗ ಹೇಳ್ತಕ್ಕಂಥದ್ದಲ್ಲ ಮೇಡಮ್. ಬಹಳಷ್ಟು ಜನ ಮಹಿಳೆಯರು ಅದನ್ನ ತಪ್ಪಾಯ್ತು, ನೀವು ಹೇಳಿದ್ರೆ ಅರ್ಥ ಆಯ್ತು. ಆದ್ರೆ ಯಾರೊಬ್ಳು ಸಾರ್ವಜನಿಕಲಾಗಿ ನನ್ನ ಹಣ ಯಾರಿಗೋ ಸುಮ್ನೆ ಒಂದ್ ಸರ್ಕಾರ ಘೋಷಣೆ ಮಾಡಿದ ಅನ್ನೋ ಕಾರಣಕ್ಕೆ ನಾನೊಂದು 50,000 ಸಂಬಳ ತಗೋತಾ ಇದ್ದೀನಿ ಮೇಡಮ್. ಬೇಡ, ಒಂದು 25,000 ಸಂಬಳ ತಗೊಳ್ತಾ ಇದ್ದೀನಿ ಮೇಡಮ್. 12 ತಿಂಗಳಿಗೆ ನಾನು ಇಷ್ಟು ಟ್ಯಾಕ್ಸ್ ಕಟ್ತೀನಿ. ಅದೇ ದೊಡ್ಡ ಅಮೌಂಟ್ ಅಲ್ಲ ನನಗೆ. ಈ ಟ್ಯಾಕ್ಸ್ ಕಟ್ಟಿದ ತಕ್ಷಣ ನಮ್ಮ ಮನೆಯಲ್ಲಿ ನನ್ನ ಪೇರೆಂಟ್ಸ್ ಇರ್ತಾರೆ ಊರಿನಲ್ಲಿ, ಅವ್ರದ್ದು ಜಂಟಿನಲ್ಲಿ ಒಂದು ರೇಷನ್ ಕಾರ್ಡ್ ಇರುತ್ತೆ. ಹಂಗಂತ ಹೇಳ್ಬಿಟ್ರು ನೀವು ಟೋಟಲ್ ರೇಷನ್ ಕಾರ್ಡ್ನೇ ಕ್ಯಾನ್ಸಲ್ ಮಾಡಿಬಿಟ್ರೆ ಪಾಪ ಅವ್ರು ಏನು ಮಾಡ್ತಾರೆ? ಇವ್ರು 25,000 ಸಂಬಳ ತಗೊಂಡು ಟ್ಯಾಕ್ಸ್ ಕಟ್ಟಬಾರ್ದ? ಈಗ 25,000 ಸಂಬಳ ತಗೊಳ್ಳೋದು ಸಹ ಟ್ಯಾಕ್ಸ್ ಕಟ್ತಾ ಇದ್ದಾನೆ. ಯಾವ್ದಾದ್ರು ಒಂದು ಸ್ಕೂಟರ್ ಲೋನ್ ತೆಗೆದುಕೊಬೇಕು ಅಂತಂದ್ರೆ ಅವ್ನು ಟ್ಯಾಕ್ಸ್ ಕಟ್ಟಬೇಕು. ಅದ್ರ ಬಗ್ಗೆ ನಾನು ಏನು ಹೇಳ್ತಾನೆ ಇಲ್ಲ. ಅದು ನಿಲ್ಸ್ಬಿಟ್ರೆ ಏನು? ಈಗ ಇವರು ಇದಕ್ಕಿದ್ದಂಗೆ ನಿಲ್ಸ್ಬಿಟ್ರೆ ಅವ್ರು ಏನಾಗಬೇಕು? ನಿಲ್ಸೋ ತಪ್ಪು, ಅದು ನಾನು ಸರಿ ಅಂತ ಹೇಳಿಲ್ಲ. ಹಾಗಂತ ಅದನ್ನ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಪೋಲ್ ಆಗಕ್ ಬಿಡೋದು ತಪ್ಪಾಗುತ್ತೆ. ಹೌದು, ಪೋಲ್ ಆಗುತ್ತೆ. ಇನ್ನೊಂದು ಹೇಳ್ಬಿಡಿ, ಇಂದಿರಾ ಕಿಟ್ ಹೇಳಬೇಕು. ಇಂದಿರಾ ಕಿಟ್ ಇವರು ಘೋಷಣೆ ಮಾಡಿರ್ತಕ್ಕಂಥದ್ದು, ಇವ್ರು ಹೇಳಿರ್ತಕ್ಕಂಥದ್ದು ಲಾಸ್ಟ್ ಕಳೆದ ಅಕ್ಟೋಬರ್ 2025 ಇವ್ರು ಹೇಳಿದ್ದು ಇಂದಿರಾ ಕಿಟ್ ನಾವು ಜನವರಿಯಿಂದ ಕೊಡ್ತೀವಿ ಅಂತ ಹೇಳಿ. ಆಮೇಲೆ ಏನ್ ಮಾಡಿದ್ರು, ನಾವು ಬಜೆಟ್ಗೆ ಅನೌನ್ಸ್ ಮಾಡ್ತೀವಿ ಅಂತ ಬಜೆಟ್ ಅಲ್ಲಿ ಸೇರಿಸಿದ್ರು. ಬಜೆಟ್ ಅಲ್ಲಿ ಸೇರಿಸಾದ್ಮೇಲೆ ಇಷ್ಟು ದಿನ ಬೇಕಾ? ಈಗ ಆಲ್ರೆಡಿ ಜೂನ್
ಅಲ್ಲ ನಾನ್ ಹಾಗಾದ್ರೆ ಹೇಳೋದ್ ಏನ್ ಗೊತ್ತಾ, ಈ ಬಜೆಟ್ ಅಲ್ಲಿ ಸೇರಿಸ್ಲಿ ಬಿಡ್ಲಿ ಇದು ಅವ್ರ ಗ್ಯಾರಂಟಿ, ಹೌದು, ಕಂಟಿನ್ಯೂ ಆಗಿ ಕೊಡ್ಬೇಕು. ಹೌದಲ್ವಾ? ಅದ್ರ ಪ್ರಕಾರ 5 kg ಅಕ್ಕಿ ಕೇಂದ್ರದಿಂದ ಬರ್ತಾ ಇರ್ತಕ್ಕಂಥದ್ದು ಈಗ ಕೊಡ್ತಾ ಇದ್ದಾರೆ. ಈಗ ಇವ್ರು 5 kg ಕೊಡ್ಬೇಕಾಯ್ತಲ್ಲ, ಟೋಟಲ್ 10 kg ಕೊಡ್ಬೇಕಾಯ್ತಲ್ಲ, ಯಾಕೆ ಕೊಡ್ತಾ ಇಲ್ಲ? ಅಕೌಂಟ್ ಹಣ ಹಾಕ್ತಿವಿ ಅಂತ ಹೇಳಿದ್ರಲ್ಲ, ಯಾಕೆ ಜನವರಿ ಕಳೆದ 2025 ಜನವರಿಯಿಂದ ಅಕೌಂಟ್ ಹಣ ಹಾಕೋದನ್ನ ನಿಲ್ಸಿದ್ದಾರೆ? ಅದಕ್ಕೆ ದಯಮಾಡಿ ಉತ್ತರ ಕೊಡಬೇಕು. ಇದು ದೊಡ್ಡ ಇದು ಜನಗಳಿಗೆ ಸುಳ್ಳು ಹೇಳ್ದಂಗಲ್ವಾ ಇದು? ಇವ್ರು ಗೆಲ್ಲಕ್ಕೋಸ್ಕರ ಎಲ್ಲರಿಗೂ ಫ್ರೀ ಅಂತ ಅನೌನ್ಸ್ ಅಕ್ಟೋಬರ್ 9, 2025 ಇಂದಿರಾ ಕಿಟ್ ಕೊಡ್ತೀರಿ. ಆದ್ರೆ ಇನ್ನು ಇಂದಿರಾ ಕಿಟ್ ಕೊಡಲ್ಲ, ಅದ್ರ ಬದಲು ನೀವು ಏನ್ ಮಾಡ್ತಾ ಇದ್ರಿ, ಹಣ ಜಮೆ ಮಾಡ್ತಾ ಇರ್ತೀರಿ. ಹಾಗಂತ ಹಣ ಜಮೆ ಮಾಡೋದು ಪರ್ಯಾಯ ವ್ಯವಸ್ಥೆಯನ್ನ ನೀವು ಮಾಡ್ಕೊಂಡಿದ್ದೀರಿ ನಂದನ್ ಅವರೇ. ಆದ್ರೆ ಇಂದಿರಾ ಕಿಟ್ ಅನ್ನುವಂತ ಒಂದು ಯೋಜನೆ ನೀವು ಘೋಷಿಸ್ತೀರಾ ಅಂತಂದ್ಮೇಲೆ ಈಗ ಆ ಮನೆಯಲ್ಲಿ ಆ ಹಣವನ್ನ ದುರುಪಯೋಗ ಪಡಿಸ್ಕೊಳ್ಬಹುದು. ಆ ಹಣವನ್ನ ಕಿತ್ಕೊಂಡು ಆ ಮನೇಲಿ ಯಾರೋ ಒಬ್ಬ ಗಂಡಸು ಕುಡಿಯಕ್ಕೆ ಎತ್ಕೊಂಡು ಹೋಗ್ಬೋದು. ಒಟ್ಟಿಗೆ ಏನ್ ಮಾಡ್ತಾರೆ ನೋಡಿ. ನಾವು ಏನಕ್ಕೆ ದುಡ್ಡು ಕೊಡ್ತಾ ಇದೀವಿ ಅಂತ ನಿಮಗೆ ಸಿಂಧೂರ್ ಅವರೇ ಒಂದು ಬ್ಯಾಕ್ಗ್ರೌಂಡ್ ಹೇಳ್ಬಿಡ್ತೀನಿ. ಇದೇ ಮೋದಿ ಸರ್ಕಾರ FCI ಓಪನ್ ಮಾರ್ಕೆಟಲ್ಲಿ ನಮಗೆ ಅಕ್ಕಿಯನ್ನು ಕೊಂಡ್ಕೊಳ್ಳೋಕ್ಕೆ ಬಿಡ್ತಾ ಇಲ್ಲ. ಅದರ ಸಚಿವರಾದ ರಾಜ್ಯದ ಸಂಸದರು ಪ್ರಹ್ಲಾದ್ ಜೋಶಿನ ಅದಕ್ಕೆ ಒಂದು ಕವಡೆ ಕಾಸ್ದೊಂದು ಜವಾಬ್ ಹೇಳಲಿಲ್ಲ. ಅದಕ್ಕೋಸ್ಕರನೇ ನಾವು ಅಕ್ಕಿ ಬದಲಾಗಿ ದುಡ್ಡು ಕೊಡ್ತಾ ಇದೀವಿ ಮೇಡಮ್. ಸೆಕೆಂಡ್, ಇವರು ನಾವು ಬಡವರ ಪರವಾಗಿ ಅಂತ BJP ಅವರು ಬೊಂಬಡಿ ಹೊಡಿತಾರಲ್ಲ, ಉಜ್ವಲ ಸ್ಕೀಮಲ್ಲಿ 9 ಸಿಲಿಂಡರ್ ಫ್ರೀ ಇರ್ತಿತ್ತು. ಏನಕ್ಕೆ 4 ಇಳಿಸಿದ್ರು ಮೇಡಮ್? ಇವತ್ತು ನಾವು ಏನಕ್ಕೆ 4 ಕೇಳಿಸಿದ್ರು ಅನ್ನೋದು ಒಂದು ಹೇಳ್ಬಿಡ್ತೀನಿ. ಅದು ಒಂದು ಯುದ್ಧದ ಸಮಸ್ಯೆ. ಸೇಮ್ ಟೈಮ್ ನಮ್ಮ ದೇಶದ ಜನರ ಪರಿಸ್ಥಿತಿ ಏನೋ 8-12 ಕೊಡ್ತಿದ್ದವ್ರು 1 8 ಕೀಳಿಸಿದ್ರೆ ಒಪ್ಕೊಳ್ಬಹುದು. ಅದೇ ಏಕಾಏಕಿ 4 ಕೀಳಿಸೋದಿದೆಯಲ್ಲ, ದಟ್ ಇಸ್ ನಾಟ್. ನೋಡಿ, UPA ಸರ್ಕಾರ ಅವಧಿಯಲ್ಲಿ ನಮಗೆ ಸಬ್ಸಿಡಿ ಸಿಗ್ತಾ ಇತ್ತು. ಸಿಲಿಂಡರ್ಗಳಿಗೆ 400 ರೂಪಾಯಿ 300 ರೂಪಾಯಿ ಸಬ್ಸಿಡಿ ಸಿಗ್ತಾ ಇತ್ತು. ಇವ್ರು ಬಂದ ಮೇಲೆ ಸಬ್ಸಿಡಿನೂ ಇಲ್ಲ, ಏನೂ ಇಲ್ಲ. 4 ತಿಂಗಳು ಸಬ್ಸಿಡಿ ದುಡ್ಡು ಹಾಕಿದ್ರು, ಅದನ್ನು ನಿಲ್ಲಿಸ್ಬಿಟ್ರು. ಇವ್ರದ್ದು ಡೋಂಗಿತನ, ಬಡವರ ಪರವಾಗಿ ಅಂತಾರಲ್ಲ. ನಾವು ಎಷ್ಟೇ ಒಂದು ಇದಾದ್ರೂ ನಾವು ಸರಿದೂಗಿಸ್ಕೊಂಡು ಕೆಲಸನೂ ಮಾಡಿಕೊಂಡು ವೆಲ್ಫೇರ್ ಸ್ಕೀಮ್ಗಳನ್ನು ಮಾಡಿಕೊಂಡು ಗ್ಯಾರಂಟಿಯನ್ನು ಕೊಡುತ್ತೇವೆ. ಒಂದು ನಿಮಿಷ ದಿಲೀಪ್, ನಾನು ಅವ್ರ ಹತ್ರ ಮಾತಾಡ್ಬಿಡ್ತೀನಿ. ಸಿದ್ದರಾಜು ಸರ್ ಇಂದಿರಾ ಕಿಟ್ ಅನ್ನ ಘೋಷಣೆ ಮಾಡಿ ಅಕ್ಟೋಬರ್ 9, 2025 ಘೋಷಣೆ ಮಾಡ್ತಾರೆ. ಇಲ್ಲಿಯವರೆಗೂ ಇಂದಿರಾ ಕಿಟ್ ಅನ್ನ ಕೊಟ್ಟಿಲ್ಲ. ಅದ್ರ ಬದಲು ನಾವು ದುಡ್ಡು ಕೊಡ್ತಾ ಇದೀವಿ ಅಂತ ಹೇಳೋದು. ಸರ್, ದುಡ್ಡನ್ನು ತಿನ್ನಕ್ ಆಗಲ್ಲ ಸರ್. ಹೊಟ್ಟೆಗೆ ಅನ್ನ ತಿನ್ಬೇಕೆ ಹೊರತು ದುಡ್ಡನ್ನು ತಿನ್ನಕ್ ಆಗಲ್ಲ. ಆ ದುಡ್ಡಲ್ಲಿ ತಗೊಂಡ್ ಬಂದು ಅನ್ನ ಆದ್ರೆ ಇವ್ರು ಕೊಡೋಂತ ದುಡ್ಡಿಗೆ ಎಲ್ಲಾದ್ರೂ ಹೊರಗಡೆ ಹೋಗಿ ಆಹಾರ ಪದಾರ್ಥಗಳನ್ನ ತಗೊಂಡ್ ಬರೋ ಪರಿಸ್ಥಿತಿಯಲ್ಲಿ ಇವತ್ತಿನ ಬೆಲೆ ಇದೆಯಾ ಸರ್? ಮೇಡಮ್, ಇವ್ರು ಕೊಡೋದು 137 ರೂಪಾಯಿನ ಒಂದು ಇದಕ್ಕೆ ಕೊಡ್ತಾರೆ. ಅಯ್ಯೋ, ಆದ್ರೆ ಮಾರ್ಕೆಟ್ ಅಲ್ಲಿ ನಿಮ್ಗೆ ಇವತ್ತು 50 ರೂಪಾಯಿ 60 ರೂಪಾಯಿ ಕಮ್ಮಿ 1 kg ಅಕ್ಕಿ ಮಾರಾಟ ಇಲ್ಲ ಇವತ್ತು. ಕಡೆ ಪಕ್ಷ ಲೋ ಲೆವೆಲ್ ಅಕ್ಕಿಯಲ್ಲಿ ಕ್ಲಾಸ್ ಇರುತ್ತಲ್ವಾ, ಅದ್ರಲ್ಲಿ ಲೋ ಲೆವೆಲ್ ತಗೊಳ್ಬೇಕು ಅಂತಂದ್ರು ನಿಮ್ಗೆ 30-35 ರೂಪಾಯಿ ಬೇಕು ಸರ್ 1 kgಗೆ. ಅದು ಏನು ದಪ್ಪಕ್ಕಿ ಅದುವೆ ಮಾಡ್ತಿದ್ದಾರೆ. ಈ ರೇಷನ್ ಡಿಪೋ ಸಿಗೋ ಅಕ್ಕಿನೇ ಮಾರ್ಕೆಟ್ ನಲ್ಲಿ ಅದಕ್ಕೆ ಒಂದ್ ಸ್ವಲ್ಪ ವ್ಯಾಲ್ಯೂ ಅಡಿಷನ್ ಅಂತ ಪಾಲಿಸಿ ಗಿಲೀಸ್ ಮಾಡಿಸಿ ಅದನ್ನೇ ಆ ರೇಟಿಗೆ ಮಾರುವಂತ ಪರಿಸ್ಥಿತಿ. ಹಾಗಾಗಿ ಇವರು ಏನು ಇಂದಿರಾ ಕಿಟ್ ಅಲ್ಲಿ ಎಣ್ಣೆ ಕೊಡ್ತೀವಿ, ಬೇಳೆ ಕೊಡ್ತೀವಿ, ಇತರೆ ವಸ್ತುಗಳನ್ನ ಕೊಡ್ತೀವಿ ನಾವು ಅಂತ ಏನು ಹೇಳಿದ್ರು, ಅದು ಬಹುಶಃ ನನಗನ್ಸುತ್ತೆ ಇವ್ರಿಗೆ ಅಕ್ಕಿ ಕೊಡಕ್ ಆಗದೆ ಇರೋದಕ್ಕೆ ಒಂದು ಟೈಮ್ ಬೈ ಮಾಡಕ್ಕೆ ಹೊಸ ಸ್ಕೀಮ್ ಜೊತೆ ಕೊಡ್ತಿರೋ ಜನ ನಿರೀಕ್ಷೆ ಮಾಡ್ತಾರೆ. ಇನ್ನೊಂದು ಸರ್, ಕೇಂದ್ರ ಸರ್ಕಾರ ಅಕ್ಕಿ ಕೊಟ್ಟಿಲ್ಲ ಅಂತ ಹೇಳ್ತಾರಲ್ಲ ಸರ್, ಅದು ಕರ್ನಾಟಕದ ಜನದ ಹಣೆ ಬರ ಅಲ್ಲ ಸರ್ ಅದು. ಯಾಕೆಂದ್ರೆ ಕರ್ನಾಟಕದ ಜನ ಏನ್ ಕೇಳಿರ್ಲಿಲ್ಲ, ಘೋಷಣೆ ಮಾಡಿದವ್ರು ಇವರು. ಆ ಕೇಂದ್ರ ಸರ್ಕಾರ ಅಕ್ಕಿ ಕೊಡುತ್ತಾ ಇಲ್ವಾ ಅಂತ ನಮ್ಮನ್ನೇನ್ ಕೇಳ್ಕೊಂಡು ನೀವು ಯೋಜನೆ ಘೋಷಣೆ ಮಾಡಿಲ್ಲ. ಘೋಷಣೆ ಮಾಡಿದ ಮೇಲೆ ನೀವು ಕೇಂದ್ರ ಸರ್ಕಾರದ ಹತ್ರ ತಗೊಂಡ್ ಬರ್ತಿರೋ, ರೈತರ ಹತ್ರ ಡೈರೆಕ್ಟ್ ಆಗಿ ತಗೊಂಡ್ ಬರ್ತಿರೋ, ಇಲ್ಲ ನಿಮ್ ತೋಟದಲ್ಲಿ ಬೆಳೆದ್ಬಿಟ್ಟು ನೀವು ಭತ್ತ ಬೆಳೆದ್ಬಿಟ್ಟು ನೀವು ಅಕ್ಕಿ ತಗೊಂಬಂದ್ ಜನಕ್ಕೆ ಕೊಡ್ತಿರೋ, ಅದ್ ನಿಮ್ ಹಣೆ ಬರ ಸರ್, ಅವ್ರ ಹಣೆ ಬರ. ಅದ್ ನಮ್ಗೆ ಆಗ್ಬೇಕು ಸರ್ ಅದು? ಹಂಗನ್ಬಿಟ್ಟು ನೀವು ದುಡ್ಡು ಕೊಡ್ತೀನಿ ಅನ್ಬಿಟ್ಟು 137-135 ರೂಪಾಯಿ ಕೊಟ್ರೆ ಅದು ಯಾವ ಕುಟುಂಬಕ್ಕೆ ಸಾಕಾಗುತ್ತೆ ಸರ್? ಆ ಅನ್ನ ಭಾಗ್ಯದ ಈಗ ಏನಿದೆಯಲ್ಲ ಸರ್, ಆ ದುಡ್ಡು ಕೊಡೋದನ್ನ ಬಂದ್ ಮಾಡಿದ್ದಾರೆ ಸರ್. ದುಡ್ಡು ಕೊಡ್ತಾ ಇಲ್ಲ, ಅದಕ್ಕೆ ಇಂದಿರಾ ಕಿಟ್ಟು ಕೊಡ್ತಾ ಇಲ್ಲ, ದುಡ್ಡು ಕೊಡ್ತಾ ಇಲ್ಲ. ಅದಕ್ಕೆ ಮುನಿಯಪ್ಪ ಇವಾಗ ನನಗೆ ಆಹಾರ ಇಲಾಖೆ ಬೇಡ, ನನಗೆ ಬೇರೆ ಇಲಾಖೆ ಕೊಡಿ ಅಂತ ಕೂತವ್ರೆ. ಮೇಡಮ್, ಹಿಂದೆ ರಾಮಕೃಷ್ಣ ಹೆಗಡೆ ಅವರು ಅವ್ರ ಗೌರ್ಮೆಂಟ್ ಕೂಡ ಅಕ್ಕಿ ಕೊಡ್ತಾ ಇತ್ತು. ಬಟ್ ಕೆಜಿಗೆ 1 ರೂಪಾಯಿ ಅವರು ಚಾರ್ಜ್ ಮಾಡ್ತಾ ಇದ್ರು. ಆ ಅಕ್ಕಿ ಕೊಡೋ ಅಕ್ಕಿನ ಆಂಧ್ರದಿಂದ ಅವರು ಮಾರ್ಕೆಟ್ ಅಲ್ಲಿ ಕೊಂಡ್ಕೊಂಡ್ ಕೊಡ್ತಾ ಇದ್ರು. ಈಗ ಅವ್ರು FCI ಗೋಡನಿಂದ ಕೊಡಲ್ಲ ಅಂದ್ರೆ ಇಲ್ಲ, FCI ಗೋಡನ್ನ ಕೊಡಲ್ಲ, ಕನ್ಸೆಷನ್ ರೇಟ್ ಅಲ್ಲಿ ಕೊಡಲ್ಲ ಅಂತ ಹೇಳ್ತಾ ಇರೋದು. ಮಾರ್ಕೆಟ್ ರೇಟ್ ಅಲ್ಲಿ ಕೊಂಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಮಾರ್ಕೆಟ್ ರೇಟ್ ಅಲ್ಲಿ ಕೊಂಡ್ಕೊಳ್ಳಕ್ ಇವ್ರ ಹತ್ರ ದುಡ್ಡಿಲ್ಲ ಸರ್. ಹೇಳ್ಬಿಡ್ತೀನಿ ಸರ್, ಒಂದು ಅಂಗನವಾಡಿ ಕೇಂದ್ರಗಳು ಬಿಸಿ ಊಟದಲ್ಲಿ ಈ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಲ್ಲಿ ಹುಳ ಬಿದ್ದಿರೋ ಊಟ ಕೊಡ್ತಾವ್ರ ಇವರು. 135 ರೂಪಾಯಿ ಕೊಟ್ಬಿಟ್ಟು ನೀವು ಒಂದ್ ಮನೇಲಿ ಊಟ ಮಾಡ್ಕೊಳ್ಳಿ, ನೀವು ತಿಂಗಳಿಗೆ ರೇಷನ್ ತಗೊಳ್ಳಿ ಅಂದ್ರೆ ಎಂತ ರೇಷನ್ ತಗೊಂಡು ತಿನ್ನಕ್ ಸಾಧ್ಯ ಇದೆ ಸರ್ ಇವತ್ತಿನ ಬೆಲೆ ಏರಿಕೆ ದಿನದಲ್ಲಿ?
ಮೇಡಮ್ ಇವ್ರಿಗೆ ಆ ಸ್ಕೀಮ್ಗಳನ್ನ ಅನೌನ್ಸ್ ಮಾಡಿದಾಗ ಇದ್ರ ಇಂಟೆನ್ಸಿಟಿ ಮತ್ತೆ ಇದರ ಅಗಾಧತೆಗಳೇನ್ ಇರ್ತದೆ ಅದು ಗೊತ್ತಾಗ್ಲೇ ಇಲ್ಲ. ಯಾಕೋ ಒಂಥರ ಹೇಳೋಣ ಆಮೇಲೆ ನೋಡೋಣ ಅಂತ ಹೇಳಿದ್ರು, ಅಧಿಕಾರಕ್ಕೂ ಬಂದ್ರು, ಒಳ್ಳೆ ಮೆಜಾರಿಟಿ ಬಂದ್ರು. ಈಗ ಅದನ್ನ ಹೇಗೆ ಇಂಪ್ಲಿಮೆಂಟ್ ಮಾಡೋದು, ಈ ನೀವೇನೇ ಪರಿಷ್ಕರಣೆ ಮಾಡಿ ಏನೇ ಮಾಡಿದ್ರು ಮೇಡಮ್, ಜನ ಅದನ್ನ ಒಪ್ಪಕ್ ಹೋಗಲ್ಲ. ಇವಾಗ ನೀವು ಮೊದ್ಲು ಹೇಳಿದ್ರಿ ಕೊಡಿ ಅಂತ ಹೇಳಿ, ಆಮೇಲೆ ನೀವು ಈ ಸೋಷಿಯಲ್ ವೆಲ್ಫೇರ್ ಸ್ಕೀಮು ಜನರ ಕೈಗೆ ದುಡ್ಡು ಹಾಕ್ತೀವಿ, ಜನರ ಕೈಗೆ ದುಡ್ಡು ಹಾಕೋದು ಅಂದ್ರೆ ಈ ರೀತಿ ಎಲ್ಲ ದುಡ್ಡು ಹಾಕೋದಲ್ಲ. ಇದು ಏನ್ ಈ ಭಿಕ್ಷುಕ್ರ ಸ್ಕೀಮ್ಗಳಿಂದ ಸರ್? ಯಾವ್ದು ಈ ರಾಜ್ಯದ ಜನ ಏನ್ ಭಿಕ್ಷೆ ಹಾಕಕ್ಕೆ 135 ರೂಪಾಯಿ ಭಿಕ್ಷೆ ಹಾಕಕ್ಕೆ? ಮೇಡಮ್ ನಾನು ಇದ್ರದ್ದು ಒಂದು ಹೇಳಲೇಬೇಕು. ಬ್ರೇಕ್ ತಗೊಳ್ತೀನಿ ದಿಲೀಪ್. ಐ ಆಮ್ ಸೋ ಸಾರಿ. ಸಿದ್ದರಾಜು ಸರ್, ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಅಸ್ ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್.